ಸಾಂಸ್ಕೃತಿಕ ನಗರಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ. ನಮೋ ಸ್ವಾಗತಿಸಲು ಅರಮನೆ ನಗರಿ ಸಜ್ಜಾಗಿದೆ. ಪ್ರಧಾನಿಗಾಗಿ ವಿಶೇಷ ಉಡುಗೊರೆಯೂ ತಯಾರಾಗಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಕೂಡ ಮೈಸೂರಿಗೆ ಇವತ್ತು ಆಗಮಿಸ್ತಾ ಇದ್ದಾರೆ. ಈ ಕುರಿತು ಒಂದು ಡೀಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಅವರು ಸಂಚರಿಸುವಂತಹ ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ ಈಗ ಬ್ಯಾರಿಕೇಡ್ ಹಾಕಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇರುವಂತದ್ದು. ಇಂದು ಅರಮನೆ ನಗರಿಗೆ ಮೋದಿ ಡಿಕೆಶಿ ನಾಯಕರ ಸ್ವಾಗತಕ್ಕೆ ಮೈಸೂರಲ್ಲಿ ಭರ್ಜರಿ ಸಿದ್ಧತೆ. ಅರಮನೆ ನಗರಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಕೊಡಲಿದ್ದಾರೆ. ಸಾಂಸ್ಕೃತಿಕ ನಗರಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಗರಿಗೆದರಿವೆ. ಪ್ರಧಾನಿ ಮೋದಿ ಆಗಮನ ಹಿನ್ನೆಲೆ ರಸ್ತೆಗಳಿಗೆ ತೇಪೆ ಹಚ್ಚುವ ಕಾರ್ಯ ಚುರುಕುಗೊಂಡಿದೆ. ರಸ್ತೆಯ ಇಕ್ಕೆರೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮಧ್ಯಾಹ್ನ 2:55ಕ್ಕೆ ವಿಶೇಷ ವಿಮಾನ ಮೂಲಕ ಮಂಡಕಳ್ಳಿ ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ. ಮಧ್ಯಾಹ್ನ 3:15ಕ್ಕೆ ವಿಶೇಷ ಹೆಲಿಕಾಪ್ಟರ್ ಮೂಲಕ ಓವಲ್ ಮೈದಾನಕ್ಕೆ ತಲುಪಲಿದ್ದಾರೆ. ಮಧ್ಯಾಹ್ನ 3:25ಕ್ಕೆ ರಸ್ತೆ ಮಾರ್ಗವಾಗಿ ವಿವೇಕ ಸ್ಮಾರಕಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಲಿದ್ದಾರೆ. ಬಳಿಕ ರಾಮಕೃಷ್ಣ ಆಶ್ರಮಕ್ಕೆ ತೆರಳಿ 5 ನಿಮಿಷ ಧ್ಯಾನ ಮಾಡಲಿದ್ದಾರೆ. 3:30ರಿಂದ ಸಂಜೆ 5:15ರವರೆಗೆ ರಾಮಕೃಷ್ಣ ಆಶ್ರಮ ಶಾಲೆಯ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನೀವು ನೋಡ್ತಾ ಇರುವಂತಹ ರಸ್ತೆ ಇಲ್ಲಿದೆ. ಇದೇ ರಸ್ತೆ ಮೂಲಕವಾಗಿ ಪ್ರಧಾನಮಂತ್ರಿಗಳು ಆಶ್ರಮಕ್ಕೆ ಬರ್ತಾರೆ. ಸೊ ಹೀಗಾಗಿ ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಈಗಾಗಲೇ ಬ್ಯಾರಿಕೇಡ್ ಹಾಕಿ ಅದನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಈಗಾಗಲೇ ಏನು 1ನೇ ತಾರೀಕು ಮಧ್ಯಾಹ್ನ 3:30 ಸುಮಾರಿಗೆ ಮೈಸೂರಿಗೆ ಆಗಮಿಸುವಂತಹ ನರೇಂದ್ರ ಮೋದಿ ಅವರು ನೇರವಾಗಿ ಓವಲ್ ಮೈದಾನಕ್ಕೆ ವಿಶೇಷ ಹೆಲಿಕಾಪ್ಟರ್ ಬರ್ತಾರೆ. ಪ್ರಧಾನಿ ಮೋದಿಗೆ ವಿಶೇಷ ಉಡುಗೊರೆ ತಯಾರಿ. ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಭೇಟಿ ನೀಡಲಿದ್ದಾರೆ. ಇನ್ನು ಮೋದಿ ಆಗಮನಕ್ಕೆ ಅರಮನೆ ನಗರಿ ಸಜ್ಜಾಗಿದ್ದು, ಮೋದಿಗೆ ಅಯೋಧ್ಯೆಯ ಬಾಲರಾಮನ ಮೂರ್ತಿ ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಸ್ವಾಮಿ ವಿವೇಕಾನಂದನವರ ಅಪರೂಪದ ಮೂರ್ತಿಯನ್ನ ಉಡುಗೊರೆಯಾಗಿ ನೀಡಲಿದ್ದಾರೆ. ಕೇವಲ 15 ದಿನಗಳಲ್ಲಿ 8.5 ಕೆಜಿ ತೂಕದ ವಿವೇಕಾನಂದರ ಮೂರ್ತಿಯನ್ನ ಶಿಲ್ಪಿ ಯೋಗಿರಾಜ್ ನಿರ್ಮಿಸಿದ್ದು ಪ್ರಧಾನಿಗೆ ಸಮರ್ಪಿಸಲಿದ್ದಾರೆ. ಕಲ್ಲಲ್ಲಿ ಮಾಡುವಂತದ್ದು ನಮ್ಮ ಕಲೆಯಲ್ಲಿ ತುಂಬಾ ಒಂದು ಡಿಫಿಕಲ್ಟ್ ಮೀಡಿಯಂ ಅಂತ ಹೇಳ್ತೀವಿ. ಅದರ ರೀತಿಯಲ್ಲಿ ಒಂದು ಅಮೃತ ಶಿಲೆಯ ಒಂದು ಏಕಶಿಲಾ ಮೂರ್ತಿ ಅಂತ ಹೇಳ್ಬೋದು. ಇದೊಂದು ವಿಯೆಟ್ನಾಂ ಮಾರ್ಬಲ್ ಅಲ್ಲಿ ಮಾಡ್ತಾ ಇದೀವಿ. ಈ ಒಂದು ಅವಕಾಶ ನೀಡಿದ ನಮ್ಮ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಮುಕ್ತಿದಾನಂದ ಮಹಾರಾಜ್ ಅವರಿಂದಾಗಿ ಈ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ, ನೆನಪಿನ ಕಾಣಿಕೆಯಾಗಿ ಕೊಡೋದಕ್ಕೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಬೆಳಗ್ಗೆ 11:30ಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಲಿದ್ದಾರೆ. ಬಳಿಕ ಚಾಮುಂಡೇಶ್ವರಿ ದರ್ಶನವನ್ನು ಪಡೆದು ವಿಶೇಷ ಪೂಜೆಯಲ್ಲಿ ಭಾಗಿಯಾಗಲಿದ್ದಾರೆ. ಡಿಕೆಶಿ ಅದ್ದೂರಿ ಸ್ವಾಗತ ಮೈಸೂರು ಜಿಲ್ಲಾ ಕಾಂಗ್ರೆಸ್ ತೀರ್ಮಾನಿಸಿದೆ. ಕಾರಂಜಿಕೆರೆ ವೃತ್ತದಿಂದ ಕುರುಬಾರಹಳ್ಳಿ ವೃತ್ತದವರೆಗೆ ಕಲಾ ತಂಡಗಳ ಪ್ರದರ್ಶನದೊಂದಿಗೆ ಬೃಹತ್ ಮೆರವಣಿಗೆ ಆಯೋಜನೆ ಮಾಡಲಾಗುತ್ತಿದ್ದು, ಮೆರವಣಿಗೆ ಮೂಲಕವೇ ಸಿಎಂರನ್ನ ಬರಮಾಡಿಕೊಳ್ಳಲು ಕಾಂಗ್ರೆಸ್ ಮುಖಂಡರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ಸ್ವಾಗತಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರು ಅಬ್ಬರದ ಸಿದ್ಧತೆಯನ್ನು ನಡೆಸಿದೆ.